ಹಾಯ್ ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್ ಅಲ್ಲ ಗೈಸ್, ಗುಡ್ ಆಫ್ಟರ್ನೂನ್ ಆಗಿಬಿಟ್ಟಿದೆ. ಟೈಮು ಈಗ 1:15. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಗೈಸ್. ನಮ್ಮ ಮನೇಲಂತೂ ಈ ಮಕ್ಕಳ ಸೈನ್ಯ ಅಂತೂ ತಡೆಯೋಕ್ಕಾಗ್ತಾಯಿಲ್ಲ. ಸೊ ಸ್ಕೂಲ್ ರಜೆ ಇರೋದಾಗಿಂದ ಬರೀ ಇವ್ರ ಹತ್ರ ಬಡ್ಕೊಳೋದೇ ಆಗಿದೆ. ಕಸ ಗುಡಿಸು ಅಂದರೆ ಪರ್ಕೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಯಾವ ರೇಂಜ್ ಕಸ ಗುಡಿಸ್ತಾ ಇದ್ದಾಳೆ ಅಂದರೆ, ಇಲ್ಲಿ ಫ್ಯಾನ್ ಉರಿತಾ ಇದೆ, ಇಲ್ಲಿ ಕಸ ಗುಡಿಸ್ತಾ ಇದ್ದಾಳೆ. ಎಂಥ ಟ್ಯಾಲೆಂಟೆಡ್ ಮಕ್ಕಳು ನಮ್ಮ ಮನೇಲಿ ಅಂದರೆ, ಸೂಪರ್ ಟ್ಯಾಲೆಂಟೆಡ್. ಸೊ ಫ್ಯಾನ್ ಆಫ್ ಮಾಡಿ ಗುಡಿಸು. ಸೊ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ನಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಗೈಸ್. ಅಫ್ಕೋರ್ಸ್ ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ ನಿನ್ನೆ ನನಗೆ ಒಂದು 4-5 ಜನ ಕಮೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ವೀಕಲ್ಲೂ ಕಮೆಂಟ್ ಮಾಡಿದ್ದಾರೆ. ಸೌಂದರ್ಯ ಮತ್ತು ಸೌಮ್ಯಶ್ರೀ ಅಕ್ಕ ಮಾಂಗಲ್ಯ ಚೆನ್ನು, ನಿಮ್ಮ ಮಾಂಗಲ್ಯ ಚೆನ್ನ ಡಿಸೈನ್ಸ್ ತೋರಿಸಿ ಅಂತ ಹೇಳಿ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಸೊ ಇವತ್ತು ನನ್ನ ಮಾಂಗಲ್ಯ ಚೆನ್ನ ಡಿಸೈನು ಯಾವುದು ಅಂತ ಕಂಪ್ಲೀಟಾಗಿ ಬ್ಲಾಗ್ ಶೇರ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಕತ್ತಿಗೆ ಹಾಕ್ಕೊಂಡಿಲ್ಲ, ಯಾಕೆಂದರೆ ನಂದು ಹಳೆ ಫೋನು, ಅದರಲ್ಲಿ ತುಂಬ ದೂರ ಇಟ್ಕೊಂಡು ಹಾಕಿದ್ರೆ ಅಷ್ಟು ಕ್ಲಾರಿಟಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಗೊತ್ತಾಗ್ತಾಯಿಲ್ಲ ಅದರಲ್ಲಿ ಫುಲ್ಲು ಕ್ಲಾರಿಟಿಯಾಗಿ ತೋರಿಸ್ಬೋದಾ ಇಲ್ವಾ ಅಂತ. ಸೊ ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ. ಕ್ಲಾರಿಟಿಯಾಗಿ ತೋರಿಸ್ಬಿಟ್ಟು ಆಮೇಲೆ ಹಾಕ್ಕೊತೀನಿ ಹೆಂಗೆ ಕಾಣಿಸ್ತಾ ಇದೆ ಏನು ಅಂತ. ಸೊ ಬನ್ನಿ ತೋರಿಸೋಣ ಗೈಸ್. ಇನ್ನು ಇವತ್ತು ಗುರುವಾರ, ರಾಯರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಸೊ ಈಗಷ್ಟೇ ಮನೇಲಿ ಆ್ಯಕ್ಚುಲಿ ಅಮ್ಮ ಇಲ್ಲ, ನಿನ್ನೆ ಕಾರಿಗೆ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಕಾರಿಗೆ ಹೋಗಿದ್ದಾರೆ. ಸೊ ಹಂಗಾಗಿ ಇನ್ನೂ ಬಂದಿಲ್ಲ ಗೈಸ್ ಅವರು. ಅದಕ್ಕೆ ಇವತ್ತು ನಾನು ಎಲ್ಲ ದೇವ್ರ ಮನೆ ಎಲ್ಲ ಕಂಪ್ಲೀಟಾಗಿ ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೀನಿ. ಸೊ ಬನ್ನಿ, ನನ್ನ ಮಾಂಗಲ್ಯ ಚೈನ್ ಡಿಸೈನ್ ಹೆಂಗಿದೆ ಏನು ಅನ್ನೋದನ್ನು ತೋರಿಸ್ತೀನಿ. ಸೊ ನೋಡ್ತಿರ್ಬೋದು ಗೈಸ್, ನಂದು 2 ಎಳೆ ಮಾಂಗಲ್ಯ ಚೈನು. ಇದು ನಾನು ತಗೊಂಡಿದ್ದು ಆ್ಯಕ್ಚುಲಿ ನನ್ನ ಮದುವೆಗೇ ತಗೊಂಡಿದ್ದು. ನನ್ನ ಮದುವೆಯಲ್ಲಿ ಗ್ರಾಮ್ ಬಂದು 2,500 ರೂಪಾಯಿ, 2,550 ರೂಪಾಯಿ ಇತ್ತು. ಸೊ ಇವಾಗ ಅಜಗಜಾಂತರ ಡಿಫ್ರೆನ್ಸ್ ಇದೆ. ಏನು ನಾನು ಇದನ್ನು ತೊಗೊಂಡಿದ್ದು ಮಾಂಗಲ್ಯ ಚೈನ್ ಏನು 1 ಲಕ್ಷ 2 ಲಕ್ಷ ರೂಪಾಯಲ್ಲಿ ಮುಗ್ದೋಗಿದೆ ಅಷ್ಟೇ ಗೈಸ್. ಸೊ ನನ್ನ ಮಾಂಗಲ್ಯ ಎಷ್ಟು ಗ್ರಾಮು, ಯಾವ ಡಿಸೈನು, ಕಾಸು ಯಾರು ಕೊಡಿಸಿದ್ದು, ಅದ್ರ ಜೊತೆ ಗುಂಡು ಯಾರು ಕೊಡಿಸಿದ್ದು ಅನ್ನೋದನ್ನು ಕಂಪ್ಲೀಟಾಗಿ ಇವತ್ತು ಶೇರ್ ಮಾಡ್ತೀನಿ. ಮತ್ತು ಇನ್ನು ಕೆಲವ್ರಿಗೆ ಆಡಂಬರ ಅಂತ ಅನಿಸ್ಬೋದು. ಖಂಡಿತ ಇಲ್ಲ ಗೈಸ್, ಇದು ಯಾವುದೇ ರೀತಿಯ ಆಡಂಬರ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ಯೂಟ್ಯೂಬ್ ಮಾಡಿದವರು ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ಒಂದು ದುಡಿಬೇಕು, ಏನಾದರೂ ಒಂದು ಸಾಧನೆ ಮಾಡಲೇಬೇಕು. ನಾವು ಕೂಡ ಅಷ್ಟು ಇಷ್ಟು ಸಾಧನೆ ಮಾಡಬೇಕು, ಏನಾದರೂ ನಮ್ಮ ಖರ್ಚಿಗಾಗೋಷ್ಟಾದರೂ ಮಾಡ್ಕೋಬೇಕು ಅಂತ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇದನ್ನೆಲ್ಲ ಮಾಡಲೇಬೇಕಾಗತ್ತೆ. ಸೊ ಗೊತ್ತಿಲ್ಲದೆ ಇದ್ದವರು ಇದೆಲ್ಲ ಯೂಟ್ಯೂಬಲ್ಲಿ ಹಾಕ್ಕೊಂಡು ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಆ ಥರ ತಿಳ್ಕೊಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಡಿಸೈನ್ ಬಂದು, ಸೊ ಹತ್ರದಿಂದ ತೋರಿಸ್ತೀನಿ ನೋಡಿ. ಇದು ಡಿಸೈನ್ ಬಂದು ಬಟಾಣಿ ಡಿಸೈನ್ ಅಂತ ಕರೀತಾರೆ. ನೋಡಿ, ನೀಟಾಗಿ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಇನ್ನು ಸ್ಕ್ರಾಲ್ ಮಾಡ್ತೀನಿ ನೋಡಿ. ಇದು ಆ್ಯಕ್ಚುಲಿ ಈ ಥರ ಬಟಾಣಿ ಡಿಸೈನು. ಇದರಲ್ಲೇ ನಿಮಗೆ ಸ್ವಲ್ಪ ದಪ್ಪ ಕಾಣಿಸೋ ಥರನೂ ಇರುತ್ತೆ ಮತ್ತು ಸ್ವಲ್ಪ ತೆಳ್ಳಗೆ ಕಾಣಿಸೋ ಥರನೂ ಇರುತ್ತೆ. ನಾನು ಆ್ಯಕ್ಚುಲಿ ನನಗೆ ದಪ್ಪ ಬೇಡ, ಗಟ್ಟಿ ಬೇಕು ಅಂತ ಹೇಳಿದ್ದೆ. ದಪ್ಪ ಮಾಡಿಸಿದ್ರೆ ಕೆಲವರು ಟೊಳ್ಳಲ್ಲೇ ತುಂಬ ದಪ್ಪ ಮಾಡಿಸ್ಕೊಂಬಿಟ್ಟಿರ್ತಾರೆ, ಇನ್ನು ಕೆಲವರು ಗಟ್ಟಿ ಡಿಸೈನ್ ಮಾಡಿಸ್ಕೊಂಡಿರ್ತಾರೆ, ಬಟ್ ಕಾಣಿಸಲ್ಲ. ಸೊ ಈ ಸರ ನಂದು ಆ್ಯಕ್ಚುಲಿ ಇರೋದಿದು 80 ಗ್ರಾಮ್ಸ್ ಇದೆ ಗೈಸ್. ಬಟ್ ಯಾರು 80 ಗ್ರಾಮ್ಸ್ ಇದೆ ಅಂತ ಸಡನ್ನಾಗಿ ಅಂದ್ಕೊಳಲ್ಲ, ಯಾಕೆಂದರೆ ನಂದು ತುಂಬ ಗಟ್ಟಿ ಡಿಸೈನು. ಕೆಲವ್ರು ನೀವು ನೋಡ್ಬೋದು ಬಟಾಣಿ ಡಿಸೈನ್ ಮಾಡಿಸಿದ್ರೆ ಇಲ್ಲೆಲ್ಲ ಈ ಥರ ಗ್ಯಾಪ್ ಇರುತ್ತೆ, ಕಟ್ ಆಗಿಬಿಡುತ್ತೆ ಅಂತ. ಬಟ್ ನೋಡಿ, ಇನ್ನು ಆದಷ್ಟು ಹತ್ತಿರದಿಂದನೇ ತೋರಿಸಿದ್ದೀನಿ. ನಂದು ಯಾವುದೇ ರೀತಿಯಾದಂಥ ಗ್ಯಾಪ್ ಇಲ್ಲ, ಯಾಕಂದರೆ ಫುಲ್ಲು ಜಾಯಿಂಟ್ ಇದೆ. ಕೆಲವ್ರದ್ದು ಇಲ್ಲಿ ಗ್ಯಾಪ್ ಇರುತ್ತೆ ಈ ಡಿಸೈನ್ಸಲ್ಲೆಲ್ಲ. ಸೊ ಆವಾಗ ಕಟ್ಟಾಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಹಾಗಾಗಿ ನಾನು ಆ ಥರ ಮಾಡಿಸ್ಕೊಂಡಿಲ್ಲ. ನನಗೆ ದಪ್ಪ ಕಾಣಿಸೋದು ಬೇಡ, ಗಟ್ಟಿ ಬೇಕು ಅಂತ ಹೇಳಿದೆ. ಸೊ ಹಾಗಾಗಿ ಹತ್ತತ್ರ ಹಾಕಿ ಗಟ್ಟಿಯಾಗಿ 80 ಗ್ರಾಮ್ಸಲ್ಲಿ ಮಾಡಿಸ್ಕೊಟ್ಟಿದ್ದಾರೆ. ಇನ್ನು ಹಿಂದೆ ಇಲ್ಲಿ ನೋಡ್ತಿರ್ಬೋದು, ಇದು ಹಿಂದೆ ಹತ್ರ ಬರುತ್ತೆ. ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇದನ್ನು ಅಷ್ಟೇ ತುಂಬ ಗಟ್ಟಿಯಾಗಿ ಮಾಡಿದ್ದಾರೆ. ಇದು ಸರ್ಕಲ್ಲು ಮತ್ತು ಇದು ಈ ಥರ ಗಟ್ಟಿ ಇದೆ, ಯಾವುದೇ ರೀತಿ ಕಟ್ಟಾಗೋ ಚಾನ್ಸಸ್ ಎಲ್ಲ ಏನೂ ಇಲ್ಲ. ಹಾಗೆ ಇಲ್ಲೂ ಅಷ್ಟೇ ನೀವು ನೋಡ್ತಿರ್ಬೋದು, ಇಲ್ಲೂ ದಪ್ಪ ಕೊಟ್ಟಿದ್ದಾರೆ ಗೈಸ್. ಸೊ ಇಲ್ಲೂ ಅಷ್ಟೇ ಯಾವುದೇ ರೀತಿ ಕಟ್ಟಾಗೋ ಚಾನ್ಸಸ್ ಅಂತೂ ತುಂಬ ಕಡಿಮೆ ಇದೆ, ಯಾವುದೂ ಇಲ್ಲ. ಹಾಗೆ ನಾನು ಯಾಕೆ ನಂದು ಇಲ್ಲಿ ಕಂಬಿ ಆ್ಯಕ್ಚುಲಿ ಟೈಟ್ ಇತ್ತು, ಯಾಕೆ ಇಷ್ಟು ನೋಡ್ತಾ ಇರ್ಬೋದು ಇಲ್ಲಿ ಗ್ಯಾಪ್ ಇದೆಯಲ್ಲ.
ಸೊ ಇಲ್ಲಿ ನೋಡಿ ಹಿಂಗೆಲ್ಲ ಅಂದರೆ ಹಿಂಗೆ ಹೋಗ್ತಾ ಇದೆ. ನಾನು ಯಾಕೆ ಗ್ಯಾಪ್ ಇದೆ ಎಲ್ಲ ಹಂಗೆ ಇದೆಯಲ್ಲ, ಏನಾಯಿತು ಅಂತ ನಾನು ಆ್ಯಕ್ಚುಲಿ ಮೊನ್ನೆಯಿಂದನೂ ತುಂಬ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ, ಏನಾಗಿದೆ ಏನೂ ಆಗಿಲ್ಲ ಅಂತ. ಬಟ್ ಈಗ ನಿಮಗೆ ಶೇರ್ ಮಾಡೋಣ ಅಂತ ಅಬ್ಸರ್ವ್ ಮಾಡಿದಾಗ ಈಗ ನೋಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ತಾಳಿ ಪಕ್ಕದಲ್ಲಿ ಆ್ಯಕ್ಚುಲಿ ಇಲ್ಲಿ ಬ್ಲ್ಯಾಕ್ ಕಲರ್ ಇಲ್ಲಿ ಏನಿದೆಯಲ್ಲ ಇಲ್ಲಿ, ಸೊ ಆ ಬ್ಲ್ಯಾಕ್ ಕಲರ್ ಇಲ್ಲಿಲ್ಲ, ಇಲ್ಲೊಂದು ಬ್ಲ್ಯಾಕ್ ಕಲರ್ ಗುಂಡು ಕಟ್ಟಾಗ್ಬಿಟ್ಟಿದೆ. ಅದು ಇಲ್ಲಿ ಬರಬೇಕು ಆ್ಯಕ್ಚುಲಿ, ಈ ಗ್ಯಾಪಲ್ಲಿ ಬ್ಲ್ಯಾಕ್ ಬರಬೇಕು, ಆಮೇಲೆ ಬ್ಲ್ಯಾಕ್ ಪಕ್ಕ ರೆಡ್ ಬರಬೇಕು. ಇಲ್ಲಿ ಬ್ಲ್ಯಾಕ್ ಗುಂಡು ಕಟ್ಟಾಗಿದೆ, ನಾನು ಅದನ್ನು ನೋಡಿಕೊಂಡೇ ಇಲ್ಲ, ಹಾಗಾಗಿ ಅದು ಗ್ಯಾಪ್ ಬರ್ತಾಯಿದೆ. ಇನ್ನು ನನ್ನ ಜ್ಯುವೆಲ್ರಿ ಕಲೆಕ್ಷನ್ಸ್ ಮಾಡಿದಾಗ ಮಾಂಗಲ್ಯ ಚೈನು 95 ಗ್ರಾಮ್ಸ್ ಇದೆ ಅಂತ ಹೇಳಿದೆ. ಅದರಲ್ಲಿ ಒಂದು ಸುಮಾರು ಜನ ನನಗೆ ಹೇಳಿದ್ರು, ಅದನ್ನ ನೋಡಿದ್ರೆ ಒಂದು 40 ಗ್ರಾಮ್ ಇರೋ ಥರ ಇದೆ, ನೀವು 90 ಗ್ರಾಮ್ ಇದೆಯಾ ಅಂತ ಹೇಳ್ತೀರಾ ಎಲ್ಲ ಸೇರಿ ಅಂತ, ಸುಳ್ಳು ಅಂತ. ನಾನು ಇವಾಗ 80 ಅಂದೆ, ನಿಮಗೆ ಕನ್ಫ್ಯೂಸ್ ಆಗ್ಬೋದು, 80 ಅಂದರೆ ಈಗ 90 ಅಂತ ಇದ್ದೀರಾ ಅಂತೆಲ್ಲ ಇಲ್ಲ. ನಂದು ಚೈನ್ ಇರೋದು ಬಂದು 80 ಗ್ರಾಮ್ ಅಷ್ಟೇ. ನಾನು ಯಾಕೆ 90 ಗ್ರಾಮ್ ಮೇಲಿದೆ ಅಂತ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಇದು ಕೊಂಡ್ಲಿದೆಯಲ್ಲ, ಅಂದರೆ ಈ ತಂತಿ ಇದೆಯಲ್ಲ, ಈ ಮಾಂಗಲ್ಯ ಚೈನ್ಗೆ ಹಾಕ್ತಾರಲ್ಲ, ಈ ತಂತಿನೂ ಕೂಡ ನಂದು ಚಿನ್ನದ್ದೇ, ಹಾಗಾಗಿ ನಾನು 90 ಅಂತ ಹೇಳಿದೆ. ನೀವು ಬರೀ ಚೈನ್ ಕೇಳಿದಾಗಷ್ಟೇ ನಾನು 80 ಅಂತ ಹೇಳಿರೋದು. ಇದು ಚೈನ್ 80 ಗ್ರಾಮ್ ಇದೆ. ಈ ಕಂಬಿ ಇದೆಯಲ್ಲ, ಈ ಕಾಸು, ಈ ತಂತಿ, ಇದು ಲಕ್ಷ್ಮಿ ತಾಳಿ ಎಲ್ಲ ಹಾಕಿದಾರಲ್ಲ, ಈ ಕಂಬಿನೂ ಕೂಡ ನಂದು ಗೋಲ್ಡೆ. ಸೊ ಅದು ಬಂದು 4 ಗ್ರಾಮಲ್ಲಿದೆ ನಂದು. ಇದೂ ಅಷ್ಟೇ, ನಾನು ಆವಾಗಲೇ ತೊಗೊಂಡಿದ್ದು, ಯಾವುದು ಈಗಲ್ಲ. ಈಗ ಅನಿಸುತ್ತೆ ಗೈಸ್ ನನಗೆ, ಇಷ್ಟು ಕಡಿಮೆ ಇರುತ್ತೆ ಅಂತ, ಇಷ್ಟೊಂದು ಜಾಸ್ತಿ ಆಗುತ್ತೆ ಅಂತ ಗೊತ್ತಿದ್ರೆ ನಿಜವಾಗ್ಲೂ ನಾನು ಅವಾಗ ದುಡ್ಡು ಸೇವ್ ಮಾಡ್ತಾ ಇರಲಿಲ್ಲ, ಗೋಲ್ಡೇ ತೊಗೊಬಿಡ್ತಾ ಇದ್ದೆ. ನನ್ನ ಮೈಂಡಲ್ಲಿ ಅವಾಗ ಹೆಂಗಿತ್ತು ಅಂದರೆ 2,500 ರೂಪಾಯಿ ಅಷ್ಟೇ ಅಲ್ವಾ ಗ್ರಾಮು, ಅಯ್ಯೋ ಬಿಡು ಏನಾದರೂ ತೊಗೋಬೋದು ಅಂತ ಹೇಳಿ ಇದು ಮಾಡಿದೆ. ನನ್ನ ಸೀಮಂತಕ್ಕೂ ಅಷ್ಟೇ, ಲೋಕಿ ಫಸ್ಟ್ ಲಾಂಗ್ ಚೈನ್ ತಗೊಟ್ಟಾಗ ನನಗೆ ನೀವು ಒಡವೆ ಕೊಟ್ಟು ತೊಗೊಬಿಡು ಅಂತ ಹೇಳಿದಾಗ, ನನಗೆ ಒಡವೆ ಬೇಡ ದುಡ್ಡು ಕೊಡು ಅಂತ ಹೇಳಿ 1 ಲಕ್ಷ ರೂಪಾಯಿ ಇಸ್ಕೊಂಡಿದ್ದೆ. ಈಗ ಆ 1 ಲಕ್ಷ ರೂಪಾಯಿಗೆ ನಾನು ದುಡ್ಡೇ ಮಾಡಬೇಕು ಅಂತ ಎತ್ತಿಟ್ಕೊಂಡಿದ್ದು ಈಗ ಅನ್ನಿಸ್ತಾ ಇದೆ. ದುಡ್ಡು ಬದಲು ಒಡವೆ ತೊಗೊಂಡಿದ್ರೆ ಇವಾಗ ಅದು 10 ಲಕ್ಷ ಆಗಿರೋದೇನೋ ಅಂತ ಅನ್ನಿಸ್ತಾ ಇದೆ. ಅದೇ ಒಂದೊಂದ್ಸಲಿ ವಿಪರೀತ ಬುದ್ಧಿ ಇದ್ರೂ ಬೀಳ್ತೀವಿ ಹಳ್ಳಕ್ಕೆ ಅಂತಾರಲ್ಲ, ಆ ಥರ. ಇನ್ನು ಇದೆರಡು ತಾಳಿ ಇದೆಯಲ್ಲ, ಇದು ಮತ್ತು ಇದು ಲಕ್ಷ್ಮಿ ಕಾಸಿದೆಯಲ್ಲ, ಈ ಲಕ್ಷ್ಮಿ ಕಾಸನ್ನ ಆ್ಯಕ್ಚುಲಿ ಮದುವೆ ಆದಾಗ ಅಮ್ಮ ಕೊಡಿಸಿದ್ದಂಥದ್ದು. ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಇದು ಮತ್ತು ಇದು ಅದೆರಡೂ ಅಮ್ಮನೇ ಕೊಡಿಸಿದ್ದು. ಚೈನ್ ಮಾಡಿಸ್ಕೊಂಡು ಹಾಕ್ಕೋಬೇಕಾದ್ರೆ ಬೇಡ ತಾಳಿ ಇರಲಿ, ದೀಪಾವಳಿ ಹಬ್ಬಕ್ಕೆ ಏನಾದರೂ ಇರಲಿ ಅಂತ. ಇದು ಎರಡೂ ಕೂಡ 1 ಗ್ರಾಮಲ್ಲಿದೆ. ಸೊ ಕೊಂಡಿ 4 ಗ್ರಾಮು 5 ಗ್ರಾಮು 4 ಗ್ರಾಮ್ ಇದೆ, ಇದು ಒಂದು 6 ಗ್ರಾಮು. ಆಮೇಲೆ ಈ ತಾಳಿ ಇದೆಯಲ್ಲ, ಅದ್ರ ಲೆಕ್ಕ ಹಾಕಬಾರ್ದು. ನಾನೊಂದು ಅಂದಾಜಲ್ಲಿ ನಾನು ಅವತ್ತು ಹೇಳಿದ್ದು 90 ಗ್ರಾಮು ಅಂತ. ಬರೀ ಚೈನ್ ಕೇಳಿದರೆ ನೀವು 80 ಗ್ರಾಮ್ಸ್ ಅಂತ. ಸೊ ಕನ್ಫ್ಯೂಸ್ ಆಗಬೇಡಿ. ಯಾವುದೇ ಕಾರಣಕ್ಕೂ ಯಾರೇ ಕೇಳಿದ್ರು ಈ ತಾಳಿ ಎಷ್ಟು ಗ್ರಾಮ್ ಇದೆ ಅಂತ ಹೇಳಿ, ಯಾಕೆಂದರೆ ಇದು ಎಕ್ಸ್ಟ್ರಾ, ಇದೆಲ್ಲ ತಾಳಿ ಆ ಕಡೆ ಈ ಕಡೆ ಹಾಕೊಳ್ಳೋವಂಥದ್ದು ಕಾಸು. ಇದನ್ನು ಯಾರು ಕೇಳಿದ್ರು ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಇದು ಕಟ್ಟಿರ್ತಾರಲ್ಲ, ಅಂದರೆ ಗಂಡನ ಮನೆಯವ್ರು ಕೊಡಿಸಿರೋದು ಅಥವಾ ತಾಳಿ ಕಟ್ಟಿರೋ ಗಂಡ, ಇದು ಕಟ್ಟಿರೋದನ್ನು ಈ ತಾಳಿ ಎಷ್ಟು ಗ್ರಾಮ್ ಇದೆ ಅಂತ ಯಾರು ಕೇಳಿದ್ರು ಹೇಳಬಾರ್ದಂತೆ. ಬಟ್ ಯಾಕೆ ಏನು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಮ್ಮ ಹೇಳಿರೋದು ಇದನ್ನು ಲೆಕ್ಕ ಹಾಕ್ಲೂಬಾರ್ದು, ಹೇಳಲೂಬಾರ್ದು, ಕೇಳಲೂಬಾರ್ದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದು ಗ್ರಾಮ್ ನನಗೂ ಗೊತ್ತಿಲ್ಲ, ಯಾಕೆಂದರೆ ಇದು ಅವರೇ ತಂದು ಕಟ್ಟಿರೋಂಥ ತಾಳಿ ಅಲ್ವಾ. ನಾವು ಇದನ್ನು ಮಾಡಿಸ್ಬೇಕಾದ್ರೆ ಇದನ್ನು ನೋಡೋಣ ಅಂತ ನಾನು ಹೇಳಿದೆ ಅಮ್ಮಂಗೆ, ಅದೆಲ್ಲ ಲೆಕ್ಕ ಹಾಕ್ಲೂಬಾರ್ದು, ಏನು ಕೇಳಲೂಬಾರ್ದು ಅಂದರು. ಸೊ ಹಾಗಾಗಿ ಇದ್ರದ್ದು ನನಗೆ ಗೊತ್ತಿಲ್ಲ. ಇನ್ನು ಅದಾದಮೇಲೆ ಇಲ್ಲಿದೆ ನೋಡಿ, ಇಲ್ಲಿ ಸೈಡಲ್ಲಿ ಗುಂಡು ಹಾಕಿದ್ದೀನಲ್ಲ, ಇದು ಲಕ್ಷ್ಮಿ ಕಾಸು ಪಕ್ಕ, ಇಲ್ಲಿ 2 ಗುಂಡು ಹಾಕಿದ್ದೀನಿ, ಮತ್ತು ಈ ಕಡೆ ಕಾಸಲ್ಲೂ 2 ಗುಂಡು ಹಾಕಿದ್ದೀನಿ. ಇಲ್ಲಿ ನೋಡಿ, ಟೋಟಲ್ ಇದು 4 ಗುಂಡಿದೆ. ಈ 4 ಗುಂಡಿಗೂ ಸೇರಿಸಿ 1 ಗ್ರಾಮ್ ಇದೆ ಗೈಸ್, ಜಾಸ್ತಿ ಏನಿಲ್ಲ. ಈ 1 ಗ್ರಾಮ್, ಇದು 4 ಗುಂಡು ಅವಾಗ 1 ಗ್ರಾಮ್ ಅಂದರೆ 2,550 ರೂಪಾಯಿಗೆ ಅವಾಗ ತೊಗೊಂಡಿದ್ದು. ಬಟ್ ಇವಾಗ ಅಂದರೆ ಹೆವಿ ಯೂಜ್ ಆಗಿಬಿಡತ್ತೆ. ಬುದ್ಧಿ ಇದ್ದಿದ್ರೆ ನಿಜವಾಗ್ಲೂ ಇಷ್ಟೊಂದೆಲ್ಲ ಅಂದ್ಕೊತಿರ್ಲಿಲ್ಲ. ಸೊ ನಿಮಗೆ ತೋರಿಸ್ಬೇಕು ಅಂತ ತೆಗ್ದಿದ್ದೀನಿ, ಈಗ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ತೆಗಿತೀರಾ ಕೆಲವ್ರು ಕೇಳ್ಬೋದು, ಸಿಸ್ಟರ್ ನೀವು ಕತ್ತಿಂದ ತೆಗಿತೀರಾ, ಹಾಕ್ಕೊತೀರಾ, ನಮ್ಮ ಮನೇಲಿ ಹಂಗೆ ಮಾಡೋಕ್ಕೆ ಬಿಡಲ್ಲ, ಇವಾಗೆಲ್ಲ ತೆಗೆದು ತೋರಿಸಿದ್ರೆ ಯಾಕೆ ಅಂತ. ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡ್ಕೊಂಬಂದಿದ್ರೆ ನಿಜವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ನಾನು ಆ್ಯಕ್ಚುಲಿ ನನ್ನ ಗೋಲ್ಡ್ ಅಂದರೆ ಏನೇ ಆಗಿರ್ಬೋದು, ಮಾಂಗಲ್ಯ ಚೈನ್ ಆಗಿರ್ಬೋದು, ಏನೇ ಆದ್ರೂ ನಾನು ಇದನ್ನು ಡೈಲಿ ವೇರ್ ಮಾಡಲ್ಲ ಗೈಸ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ.
ಈ ಥರ ಅಮ್ಮನ ಮನೆಗೆ ಬಂದರೆ ಅಥವಾ ಎಲ್ಲಾದರೂ ಯಾರ ಮನೆಗಾದರೂ ತುಂಬ ನನಗೆ ಇಂಪಾರ್ಟೆಂಟ್ ರಿಲೇಷನ್ ಅನ್ನೋರಿದ್ದರೆ ಅಂಥವ್ರ ಮನೆಗೆ ಹೋದಾಗ ಅಷ್ಟೇ ನಾನು ಹಾಕ್ಕೊಳೋದು. ಇಲ್ಲ ನಾನು ಯೂಶ್ವಲಿ ಏನೂ ಹಾಕ್ಕೊಳಲ್ಲ. ಈಗ ಅಂದ್ಕೊಂಡಿದ್ದೀನಿ ಕರಿಮಣಿ ಇದರಲ್ಲಿ ಅದೇ ಈಗ ವಾದಿರಾಜ್ ಜುವೆಲ್ಸಲ್ಲಿ ನೀವು ನೋಡ್ತಿದ್ದೀರಲ್ವ 1 ಗ್ರಾಮಿಗೆ 20 ಗುಂಡು 25 ಗುಂಡು ಈ ಥರ ಬರುತ್ತೆ ಅಂತ. ಸೊ ಆ ಥರದ್ದು ಮಾಡಿಸ್ಕೊಂಡು ಕರಿಮಣೆಗೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಅಜ್ಜಿ ಸತ್ತ ಕೊಟ್ಟಿರೋ ಒಡವೆನ ಇಟ್ಬಿಟ್ಟು, ಯಾಕೆಂದರೆ ಅದೆಲ್ಲ ಸ್ವಲ್ಪ ಬೆಂಡಾಗಿದೆ, ಅದು ಇಟ್ಟರು ಇನ್ನೂ ವೇಸ್ಟ್ ಆಗಿಬಿಡುತ್ತೇನೋ ಅನ್ನೋ ಇದರಲ್ಲಿ ಹಂಗೆ ಮಾಡಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈಗ ನಾನು ಹೋಗೋಷ್ಟರಲ್ಲಿ ಆದರೆ ಮಾಡ್ಕೊತೀನಿ, ಇಲ್ಲ ಹೋದ್ಮೇಲೆ ಮಾಡ್ಕೊತೀನಿ. ಅಮ್ಮ ಬಂದಿಲ್ಲ, ಅಕ್ಕನೂ ಕೂಡ ನಿನ್ನೆ ಅಮ್ಮ ಅಕ್ಕ ಇಬ್ಬರೂ ಕಾರ್ಯಕ್ಕೆ ಹೋಗಿದ್ದಾರೆ, ಅವ್ರು ಇನ್ನೂ ಬಂದಿಲ್ಲ. ಸೊ ಬಂದಾಗ ಡಿಸಿಷನ್ ಮಾಡಿಕೊಂಡು ಹೋಗಿ ಬರಬೇಕು. ಇಲ್ಲ ಅಂದರೆ ನಾನು ಆರ್ಟಿಫಿಷಿಯಲ್ ನಮ್ಮ ಅಂಗಡಿ ಜುವೆಲ್ಸಲ್ಲಿರುತ್ತಲ್ಲ ಅದರಲ್ಲೇ ಆರ್ಟಿಫಿಷಿಯಲ್ ಒಂದು ತೊಗೊಂಡಿರ್ತೀನಿ. ಇನ್ನು ಕಪಿ ಥರ ನೋಡ್ತಾ ಇದ್ದಾಳೆ, ಡೋರ್ ಹತ್ರ ನೋಡ್ತಿರ್ಬೋದು ನಮ್ಮ ಅಕ್ಕನ ಮಗಳು ಹೆಂಗೆ ಮೆಲ್ಲಿಗೆ ಡೋರ್ ತೆಗೆದು ನೋಡ್ತಾ ಇದ್ದಾಳೆ ಅಂತ. ಇದೇ ಥರ ತರಲೆ ಗೈಸ್, ಯಾವಾಗಲೂ ಇದೆ ಅವ್ರದ್ದು. ಯಾಕೆ ಸುಮ್ಮನೆ ನೀನು ಒಬ್ಳು ಬಾಕಿ ಇದ್ದೆ ನೋಡಿ, ಸುಮ್ಮನೆ ಅನ್ನೋಕ್ಕೆ. ಸೊ ನನ್ನ ಮಾಂಗಲ್ಯ ಚೈನ್ ಡಿಸೈನ್ನ ತಿಳಿಸಿದ್ದೀನಿ. ಸಿಸ್ಟರ್ ಯಾರ್ಯಾರು ಕೇಳಿದ್ರೋ ಅವ್ರಿಗೋಸ್ಕರ ಇವತ್ತಿನ ವ್ಲಾಗು ಸ್ಪೆಷಲಿ ಡೆಡಿಕೇಟ್ ಮಾಡ್ಕೊಂಡಿದ್ದೀನಿ. ಸೊ ಡೈಲಿ ವೇರ್ ಮಾಡೋದಾದರೆ ನೀವು ನಿಜವಾಗ್ಲೂ ಇದನ್ನು ಈ ಥರ ಗಟ್ಟಿ ಮಾಡಿಸ್ಕೋಬೋದು. ದಪ್ಪ ಮಾಡಿಸ್ಕೊಂಡು ಟೊಳ್ಳು ಮಾಡಿಸ್ಕೊಂಡು ಕಟ್ಟಾಗೋದಕ್ಕಿಂತ ಗಟ್ಟಿಯಾಗಿ ಬರೋವಂಥದ್ದನ್ನು ಮಾಡಿಸ್ಕೊಳ್ಳಿ. ನನ್ನ ನಿಜವಾಗ್ಲೂ ಹೇಳ್ತೀನಿ, ಯಾರು ಕೂಡ ನಂಬಲ್ಲ ನನ್ನ ಚೈನ್ 80 ಗ್ರಾಮ್ ಇದೆ ಅಂತ. ಬಟ್ ನಮ್ಮ ಮನೆಯವ್ರಿಗೆ ಗೊತ್ತು, ನಮ್ಮ ಅತ್ತೆ ಮನೆಯವ್ರಿಗೂ ಗೊತ್ತು, ನಮ್ಮ ಅಮ್ಮನಿಗೂ ಗೊತ್ತು, ನಮ್ಮ ಅಕ್ಕ ತಂಗಿರಿಗೆ ಎಲ್ರಿಗೂ ಗೊತ್ತು. ಬಟ್ ಹೊರಗಡೆ ಜನಕ್ಕೆ ಇದಷ್ಟು ಕಾಣಿಸಲ್ಲ. ಅದೇ ಥರ ಇರಲಿ, ಪರವಾಗಿಲ್ಲ. ಇನ್ನೊಂದ್ಸಲಿ ನಮ್ಮಮ್ಮ ಇದ್ದಾಗ ನಾನು ತೋರಿಸ್ತೀನಿ. ನಮ್ಮ ಅಮ್ಮಂದು ಆ್ಯಕ್ಚುಲಿ ಇರೋದು 55 ಗ್ರಾಮ್ಸು, ಬಟ್ ಅದು ನಮ್ಮಮ್ಮ ನನಗಿಂತ ದಪ್ಪ ಕಾಣಿಸುತ್ತೆ. ಬಟ್ ಸೇಮ್ ಡಿಸೈನ್ನೇ ಅಮ್ಮಂದು. ಬಟ್ ನಾನು ಹೇಳಿದ್ನಲ್ಲ ಆಗಲೇ, ಇಲ್ಲೆಲ್ಲ ಕಟ್ ಸ್ವಲ್ಪ ಗ್ಯಾಪ್ ಇದೆ ಅಂತ, ಆ ಥರ ಇದೆ ಅಮ್ಮಂದು. ನನ್ನದ್ರಲ್ಲಿ ಹಾಗಿಲ್ಲ. ಅಮ್ಮ ಬಂದಾಗ ಅದನ್ನು ಶೇರ್ ಮಾಡ್ತೀನಿ. ಸೊ ಕೇಳಿದ್ದ ಸಿಸ್ಟರ್ಗೆ ಅದನ್ನು ಡೆಡಿಕೇಟ್ ಮಾಡ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಡಿಫ್ರೆಂಟಾಗಿರೋ ವ್ಲಾಗಲ್ಲಿ ಏನು ಮಾಡಬೇಕು ಅನ್ನೋದನ್ನು ನೀವೇ ಕತೆ ತಿಳಿಸಿ ಅಂತ ಹೇಳ್ತಾ ಇರ್ತೀನಿ. ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್.